ಇನ್ನು ಮಕರ ರಾಶಿಯವರಿಗೆ ಮಕರದಲ್ಲೇ ಉದಯ ಆಗ್ತಾ ಇರ್ತಕ್ಕಂಥದ್ದು ಈ ವರ್ಷದಲ್ಲಿ ನಿಮ್ಮ ಜನ್ಮ ಒಂದು ಕಾಲದಲ್ಲಿ ನೋಡ್ಕೊಂಡು ಹೋದರೆ ಅಥವಾ ನೀವು ಮಕರ ರಾಶಿಯವರಾಗಿದ್ದ ಪಕ್ಷದಲ್ಲಿ ದ್ವಿತೀಯ ಭಾವದಲ್ಲಿ ಶನಿ ಇದ್ದಾನೆ, ಶುಕ್ರ ಇದ್ದಾನೆ. ಅದಕ್ಕೋಸ್ಕರವಾಗಿ ಎಲ್ಲ ರೀತಿಯ ಶುಭವನ್ನು ಕೊಡ್ತಕ್ಕಂಥದ್ದು, ಎರಡನೇ ಮನೆಯ ಸಂಪತ್ತನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾದ ಕೆಲಸಗಳನ್ನು ಮಾಡಬೇಕಾದ್ರೆ ಸಮಾಧಾನ ಚಿತ್ತರಾಗಿರಿ. ಸ್ವಲ್ಪ ವಿಷ್ಣು ಸಂಬಂಧವಾಗಿರ್ತಕ್ಕಂಥ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಆಂಜನೇಯ ಸ್ವಾಮಿ ಆರಾಧನೆ ಮಾಡ್ತಕ್ಕಂಥದ್ದು, ಯಾವುದೋ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿಕೊಂಡು ಗುರು ಹಿರಿಯರು ನೆನೆಸ್ಕೊಂಡು ಮುಂದೆ ಹೋದಲ್ಲಿ ಖಂಡಿತವಾಗಿ ನಿಮಗೆ ಎಲ್ಲ ರೀತಿಯಾದ ಮಕರ ರಾಶಿಯವರಿಗೆ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಎಡಗೈ ಮೇಲೆ 52 ಅಂತ ಒಂದು ಸಂಖ್ಯೆಯನ್ನು ಬರ್ಕೊಂಡು ಕೆಲಸಕ್ಕೆ ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಕುಂಭ ರಾಶಿಯವರು ಕುಂಭ ಹುಂಬ ಅಂತ ಹೇಳ್ತೀವಿ ನಾವು. ಮತ್ತು ಇಲ್ಲಿ ಶುಕ್ರ ಜನ್ಮದಲ್ಲೇ ಕೂತ್ಕೊಂಡಿದ್ದಾನೆ, ನೀವು ಅಂದರೆ ವರ್ಷ ಉದಯ ಆಗ್ತಕ್ಕಂಥ ದಿವಸದಲ್ಲೇ ಕೂತ್ಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಶುಕ್ರ ಮತ್ತು ಶನಿ ಸಂಬಂಧವಾಗಿರ್ತಕ್ಕಂಥದಕ್ಕೋಸ್ಕರವಾಗಿ ಕುಂಭ ರಾಶಿಯರಿಗೆ ಈ ವರ್ಷದಲ್ಲಿ 25ನೇ ಇಸವಿಯಲ್ಲಿ ಖಂಡಿತವಾಗಿ ಹೇಳ್ತೇನೆ, ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಏನೋ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು, ಏನೋ ಚಿತ್ತ ಚಂಚಲ ಆಗ್ತಕ್ಕಂಥದ್ದು ಆಗ್ತಕ್ಕ ಸಂದರ್ಭಗಳು ಜಾಸ್ತಿ ಇರತಕ್ಕಂಥದ್ದಾಗತ್ತೆ. ಕುಂಭ ರಾಶಿಯವರಿಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸ್ವಲ್ಪ ಸಮಾಧಾನ ಚಿತ್ತರಾಗಿರಿ. ಯಾವುದೇ ಭೂ ವ್ಯವಹಾರಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಹಾಕ್ಲಿಕ್ಕೆ ಹೋದ್ರಿ ಅಂತಂದರೆ ನಿಮಗೆ ಅವೇನೋ ನಷ್ಟ ಆಗ್ತಕ್ಕಂಥದ್ದು ಅಥವಾ ನೀವು ಮೋಸ ಹೋಗ್ತಕ್ಕಂಥದ್ದು ಖಂಡಿತ ಆಗುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹೋಗಲೇಬೇಕು ಒಂದು ಪಕ್ಷದಲ್ಲಿ ಎಡಗೈ ಮೇಲೆ 33 ಬರ್ಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ, ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ಮೀನ ರಾಶಿಯವರು ರಾಹು ಉಚ್ಚವಾಗಿದ್ದಾನೆ ಅಂತ ಹೇಳ್ತದೆ. ರಾಹು ಮೀನ ರಾಶಿಯಲ್ಲಿ ಉಚ್ಚವಾಗಿರ್ತಾನೆ. ಮತ್ತು ಜನ್ಮಕಾಲದಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಮತ್ತು ಶುಕ್ರ ಇಬ್ಬರು ಇರೋದಕ್ಕೋಸ್ಕರವಾಗಿ ಸಮತೋಲನವಾಗಿರ್ತಕ್ಕಂಥ ಮಧ್ಯಮವಾಗಿರ್ತಕ್ಕಂಥ ಜೀವನ 25ನೇ ಇಸವಿಯಲ್ಲಿ ಬರುತ್ತೆ. ಯಾಕೆಂದರೆ ಈಗಿರ್ತಕ್ಕಂಥದ್ದು ಗುರು ಇರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲಿ ನಾವು ಪ್ರತಿಯೊಂದು ಕೂಡ ಏನಂದರೆ ಅವರವರ ನಕ್ಷತ್ರ ರಾಶಿಗಳ ಆಧಾರದಲ್ಲಿ ನಾವು ಎಲ್ಲವನ್ನು ಕರೆಕ್ಟಾಗಿ ಹೇಳ್ಬೋದು ಹೊರತಾಗಿ ಖಾಲಿ ರಾಶಿ ಒಂದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ 27 ನಕ್ಷತ್ರಗಳು 27 ರೀತಿಯಾದಂಥ ಫಲಗಳನ್ನು ಕೊಡ್ತದೆ. ಅದಕ್ಕೋಸ್ಕರವಾಗಿ ಆ ರಾಶಿಗಳ ಒಂದು ಫಲಾಫಲ ತೆಗೆದುಕೊಂಡು ಹೋದರೆ ಮೀನ ರಾಶಿಯವರಿಗೆ ಮಧ್ಯಮವಾಗಿರ್ತಕ್ಕಂಥ ಫಲಾಫಲ ಕೊಡ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸಮಾಧಾನ ಚಿತ್ತರಾಗಿರಿ. ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅವಸರ ಬೇಡ. ಎಷ್ಟು ಸಮಾಧಾನ ಆಗುತ್ತೋ, ಎಷ್ಟು ನೀವು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸಮಾಧಾನ ಚಿತ್ತರಾಗಿರಿ. ವಿಷ್ಣುವಿನ ಆರಾಧನೆ ಮಾಡಿ. ಹಾಗೆ ಇರತಕ್ಕಂಥ ನಿಮ್ಮ ದಶಾಭುಕ್ತಿಗಳು ಯಾವ ರೀತಿಯಾಗಿದೆ, ನಿಮ್ಮ ಜನ್ಮಕಾಲದಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿಕೊಂಡು ಮುಂದಿನ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ವಿಚಾರ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗೇ ಆಗುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನವಗ್ರಹಗಳ ಆರಾಧನೆ ಮಾಡ್ಕೊಂಡು ಹೋಗೋದು,